ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸಿಂದ ಅಳತೆ ತಗೊಂಡು ಪ್ರಿನ್ಸೆಸ್ ಕಟ್ಟು ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಕಟ್ ಮಾಡಿದ್ರೆ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ, ಮತ್ತು ಹಾಕೊಂಡು ಯಾವುದೇ ರಿಂಕಲ್ಸ್ ಬರದೆ ಪರ್ಫೆಕ್ಟಾಗಿ ಎಷ್ಟು ಫಿನಿಶಿಂಗ್ ಆಗಿ ಇದೆ ಅಂತ ನೋಡೋಣ. ಈ ಯಾವ ರೀತಿ ಅಳತೆ ತಗೋಬೇಕು, ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಫುಲ್ ನೋಡೋಣ. ಬನ್ನಿ ಫ್ರೆಂಡ್ಸ್, ಈ ಬ್ಲೌಸಲ್ಲಿ ಯಾವ ರೀತಿ ಅಳತೆ ತಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅಂತ ನೋಡೋಣ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬ್ಯಾಕಲ್ಲಿ ನೋಡಿ, ನಾವು ಸೈಡ್ ಅಟ್ಯಾಚ್ ಮಾಡಿರ್ತೀವಲ್ಲ, ಆ ಸೈಡ್ ಅಟ್ಯಾಚಿಂದ ಮತ್ತು ಈ ಸೈಡು ಅಂದರೆ ಕಂಕಳ ಭಾಗದಲ್ಲಿ ನಾವು ಏನು ಅಟ್ಯಾಚ್ ಮಾಡಿರ್ತೀವಿ ಆ ಕೊನೆಯಿಂದ ಈ ಕೊನೆಗೆ ತಗೋಬೇಕು. ಆ ಕೊನೆಯಿಂದ ಈ ಕೊನೆಗೆ ತಗೊಂಡಾಗ ಇದು ಎರಡನೇ ಭಾಗ, ಅದರಲ್ಲಿ ಅರ್ಧ ಭಾಗ ಮಾಡಿಕೊಂಡ್ರೆ ನಾಲ್ಕನೇ ಒಂದು ಭಾಗ ನಾವು ಬ್ಲೌಸಲ್ಲಿ ಅಂದರೆ ಬ್ಲೌಸ್ ಪೀಸಲ್ಲಿ ನಾವು ಯಾವ ರೀತಿ ಅಳತೆ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ನೋಡಿ, ಬ್ಯಾಕು ಶೋಲ್ಡರಿಂದ ಬಾಟಮ್ವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, ಅದು ಎಷ್ಟಿದ್ರೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕು. ಎಷ್ಟಿರಲಿ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕು. ನೋಡು, ಅದು ಒಂದು ಸಲ ಬರ್ಕೊಡ್ರಿ. ಮತ್ತು ಶೋಲ್ಡರು, ಈ ಬ್ಲೌಸಿಗೆ ಶೋಲ್ಡರ್ ಎಷ್ಟಿದೆ ಅಂತ ನೋಡಿ. ಈ ಶೋಲ್ಡರು ನಾವು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ಲ, ಆ ಸ್ಲೀವಿಂದ ಮತ್ತು ಈ ಸ್ಲೀವ್ವರೆಗೂ ಕರೆಕ್ಟಾಗಿ ಇಟ್ಕೊಂಡು ನೋಡಿಕೊಂಡ್ರೆ ಅದು ನಮಗೆ ಶೋಲ್ಡರು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದು ಬರ್ಕೊಂಡಾದ್ಮೇಲೆ ನೆಕ್ಕು, ಇದು ಹೈ ನೆಕ್ಕು ಅಂದರೆ ಫುಲ್ ಹೈ ಎಲ್ಲ ಒಂದು 3.5 ಬಂದಿದೆ ಇದಕ್ಕೆ ಡೌನು. ಇದೆಲ್ಲ ಅಳತೆ ಆಯಿತು. ಈಗ ನಾವು ಕ್ಲಾತಲ್ಲಿ ಯಾವ ರೀತಿ ಅಳತೆ ಹಾಕಬೇಕು ಅಂತ ನೋಡೋಣ. ಕ್ಲಾತು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಥರ ನೀಟಾಗಿ ಹಾಕ್ಕೊಳ್ಳಿ. 1/2 ಇಂಚು ಮಾರ್ಜಿನ್ಗೆ ಅಂತ ಬಿಟ್ಬಿಡಿ. 1/2 ಇಂಚ್ ಮಾರ್ಜಿನ್ಗೆ ಬಿಟ್ಟಾದಮೇಲೆ ನಾವು ಎಷ್ಟು ಹೈಟ್ ಬೇಕು ಅಂದರೆ ಎಷ್ಟು ಹೈಟು ಎಷ್ಟು ಲೆಂತ್ ಬೇಕು ನಮಗೆ ಬ್ಲೌಸಿಗೆ ಅಂತ ಇದ್ರ ಮೇಲೆ ನಾವು ಹಾಕ್ಕೋಬೇಕು. 1/2 ಇಂಚ್ ಅದು ಮಾರ್ಜಿನ್ಗೆ. ಆ ಮಾರ್ಜಿನ್ಗೆ ಹೋದ್ಮೇಲೆ ನೋಡಿ ನಮಗೆ ಬ್ಲೌಸು ಲೆಂತು ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು ಅಂತ ನೋಡೋಣ. ಇದು ವಿಡ್ತು ನೋಡಿ, ಬ್ಲೌಸಿಗೆ 10 ವಿಡ್ತಿಗೆ 10 ಇಂಚಸ್ಗೆ ನಾವು ಮಾರ್ಕ್ ಮಾಡಿಕೊಂಡು ಅದಕ್ಕೆ 2 ಇಂಚಸ್ಸು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ ಸ್ಟಿಚಿಂಗ್ಗೆ 1.5 ಇಂಚು 2 ಇಂಚಸ್ಸು ಎಷ್ಟು ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು. ಮತ್ತು ನೋಡಿ, ಇದು ಬಾಟಮಲ್ಲಿ ಯಾವ ರೀತಿ ತಗೋಬೇಕು ನಾವು ಅಂತ ನೋಡಿ. ಸಿಂಗಲ್ ಪಟ್ಟಿಯಿಂದ ಇಟ್ಕೊಂಡ್ರೆ ನೀಟಾಗಿ ಫುಲ್ ರೌಂಡು ಎಷ್ಟಿದೆ ಅಂತ ನೋಡ್ಕೋಬೇಕು. ಬ್ಲೌಸ್ ಫುಲ್ಲು ನೋಡ್ಕೊಂಡಾದ್ಮೇಲೆ ಅದನ್ನು 4ನೇ ಭಾಗ ಮಾಡ್ಕೋಬೇಕು. ಅಂದರೆ ಟೇಪ್ ಹಾಫ್ ಫೋಲ್ಡ್ ಮಾಡಬೇಕು, ಅದರಲ್ಲೇ ಹಾಫ್ ಫೋಲ್ಡ್ ಮಾಡಿದ್ರೆ ಅದು 4ನೇ ಒಂದು ಭಾಗ ಅಂತ ನೋಡಿ. ಇದು 4ನೇ ಒಂದು ಭಾಗ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದಕ್ಕೆ 1 ಇಂಚು ಆ್ಯಡ್ ಮಾಡಬೇಕು. ಇದು 1 ಇಂಚಿಗೆ ಡಾಟ್ಸ್ಗೆ ಅಂತ ಬ್ಯಾಕಲ್ಲಿ ಡಾಟ್ಸ್ ಹಾಕ್ತೀವಲ್ಲ ಆ ಡಾಟ್ಸ್ಗೆ, ಮತ್ತು 2 ಇಂಚಸ್ಸು ನಾವು ಸ್ಟಿಚಿಂಗ್ಗೆ 1.5 ಇಲ್ಲ 2 ಇಂಚಸ್ಸು ಸ್ಟಿಚಿಂಗ್ಗೆ ಅಂತ ಹಾಕಬೇಕು. ನೋಡಿ, ಇದಾದಮೇಲೆ ಫುಲ್ಲು ಅದಕ್ಕೂ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರೆ ನಮಗೆ ಬಾಟಮ್ಮು ಮತ್ತು ವಿಡ್ತು 2 ರೆಡಿ ಇದೆ. ಈಗ ಲೆಂತ್ ಎಷ್ಟು ಅಂತ ನೋಡ್ಕೊಂಡಾದ್ಮೇಲೆ ನಾವು 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಈಗ 15 ಇದೆ ಅಂದ್ಕೊಳ್ಳಿ, ಕೆಳಗಡೆ ಮಾರ್ಜಿನ್ 1/2 ಇಂಚು ಮತ್ತು ಮೇಲೆ ಸ್ಟಿಚಿಂಗ್ 1/2 ಇಂಚು 17 ತಗೋಬೇಕು. ಅದೇ 14 ಇದೆ ಅಂದ್ಕೊಳ್ಳಿ, 15 ತಗೋಬೇಕು. ಮಾರ್ಜಿನ್ 1/2 ಇಂಚು ಕೆಳಗಡೆ, ಮೇಲೆ 1/2 ಇಂಚು ಸ್ಟಿಚಿಂಗ್ಗೆ ಅಂತ. ಅದೇ ರೀತಿ ಆ ಬ್ಲೌಸ್ ಅಳತೆ ಏನಿದೆಯೋ ಅದು ಹೇಳ್ತೆ. ನಿಮ್ಮ ಬ್ಲೌಸು ಯಾವ ಬ್ಲೌಸಿಗೆ ನೀವು ಅಳತೆ ತೊಗೋತಾ ಇದ್ದೀರಾ ಆ ಬ್ಲೌಸಿಗೆ ಅಷ್ಟು ತಗೊಳ್ಳಿ. ಮತ್ತು ಶೋಲ್ಡರ್ ನೋಡಿದ್ವಲ್ಲ 13 ಬಂತು, ಇದಕ್ಕೆ 13ಗೆ ನಾವು ಹಾಫ್ ಮಾಡ್ಕೋಬೇಕು. ಹಾಫ್ ಮಾಡ್ಕೊಂಡು 6.5ನೇ ಒಂದು ಲೈನು ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ಅದು ರೆಡಿ ಶೋಲ್ಡರ್ ಎಷ್ಟಿದೆ ಅಂತ ರೆಡಿ ಶೋಲ್ಡರು ಒಂದು ಮಾರ್ಕ್ ಮಾಡ್ಕೋಬೇಕು. ಇನ್ನು ಮಿಕ್ಕಿದ್ದು ನಮಗೆ ನೆಕ್ಗೆ ಅಂತ ಬರುತ್ತೆ. ಇದು ಹೈ ನೆಕ್ ಆಗಿರೋದ್ರಿಂದ ಸ್ವಲ್ಪ ಬೋಟ್ ನೆಕ್ ಅಲ್ಲ, ಹೈ ನೆಕ್ಕು. ಫ್ರಂಟ್ ಅಷ್ಟೇ, ಇದು ಬ್ಯಾಕ್ ಮಾತ್ರ 3.5 ಇಂಚು, ಫ್ರಂಟ್ ನಾರ್ಮಲ್ಲೇ 6.5 ಇಂಚಸ್ಸೇ ಇದೆ. ಬ್ಯಾಕಲ್ಲಿ ಮಾತ್ರ ಹೈ ನೆಕ್ ಬರುತ್ತೆ. ಇದು ಇವರು ಟೀಚರ್ ಆಗಿರೋದ್ರಿಂದ ಹೈ ನೆಕ್ಕು ಸ್ವಲ್ಪ ಎಲ್ಲ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ಅವ್ರಿಗೆ ರೂಲ್ಸ್ ಅಂತ ಹೇಳ್ಬೋದು. ಅದಕ್ಕೆ ಇದು ಅವ್ರ ಬ್ಲೌಸಸ್ ಎಲ್ಲನೂ ಹೈ ನೆಕ್ಕೇ ಇರುತ್ತೆ ಆಲ್ಮೋಸ್ಟು. ಮತ್ತು ಇದೆಲ್ಲ ಆದಮೇಲೆ ಹಾರ್ಮಲ್ ರೌಂಡು ಯಾವ ಥರ ರೀತಿ ತಗೋಬೇಕು ಅಂತ ನೋಡೋಣ. ಈ ಬ್ಲೌಸಲ್ಲಿ ಇದಕ್ಕೆ ನಾರ್ಮಲಾಗಿ ಒಂದು 10 ಇಂಚಸ್ ಮೇಲೆ ಇದ್ದರೆ ನಾವು 6 ಇಟ್ಕೋತೀವಿ. 6 ಇಟ್ಕೊಂಡಾಗ ನೋಡಿ, ಆ ಕ್ರಾಸಲ್ಲಿ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ಈ 6 ಇಂಚಸ್ ನಾವು ಡೌನ್ ಇಟ್ಕೊಂಡಿರ್ತೀವಲ್ಲ ನೋಡಿ, ಶೋಲ್ಡರು 1/2 ಇಂಚು ಡೌನ್ ಇಟ್ಕೋಬೇಕು. ಡೌನ್ ಇಟ್ಕೊಳ್ಳೋದ್ರಿಂದ ರಿಂಕಲ್ಸ್ ಬರೋಲ್ಲ ಮತ್ತು ಯಾವುದೇ ರೀತಿ ಪರ್ಫೆಕ್ಟಾಗಿ ಬ್ಲೌಸು ಬರೋದಕ್ಕೆ ಇದು ಮುಖ್ಯ ಕಾರಣ ಆಗ್ತದೆ. ಶೋಲ್ಡರ್ ಡ್ರಾಪು ಆಗೋದಿಲ್ಲ ಮತ್ತು ರಿಂಕಲ್ಸು ಆಗೋದಿಲ್ಲ. ನೋಡಿ, ಈ ಥರ ನಾವು ಅಳತೆ ತೊಗೊಂಡು ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ಅದಕ್ಕೆ ಮ್ಯಾಚ್ ಮಾಡಿಕೊಂಡಾಗ ನಮಗೆ ಕಮ್ಮಿ ಬಂದರೆ ಇನ್ನು ಸ್ವಲ್ಪ ಡೌನಿಗೆ ಹಾಕ್ಕೋಬೋದು, ಸ್ವಲ್ಪ ಜಾಸ್ತಿ ಬಂದರೆ ಇನ್ನು ಸ್ವಲ್ಪ ಮೇಲಕ್ಕೆ ಹಾಕ್ಕೋಬೋದು. ಇದು ನೋಡಿ, ಆರ್ಮಲ್ಲು ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ಆ ಬ್ಲೌಸಿಗೆ ಅಳತೆಯಲ್ಲಿ ನಾವು ಇದನ್ನು ಚೆಕ್ ಮಾಡ್ಕೋಬೇಕಾಗ್ತದೆ. ನೋಡಿ, ಇನ್ನೊಂದು ಪಾಯಿಂಟಷ್ಟು ಕೆಳಗೆ ಇಟ್ಕೊಂಡು 1 or 2 ಪಾಯಿಂಟು ನೋಡಿ ಈ ಥರ ಅಳತೆ ಮಾಡ್ಕೋಬೇಕು. ಯಾಕೆಂದರೆ ಸ್ಟಿಚಿಂಗ್ಗೆ ನಾವು
ಇಡ್ತೀವಲ್ಲ ಆ ಸ್ಟಿಚ್ಚಿಂಗ್ ಹೋದಾಗ ನೋಡಿ ಎಲ್ಲಿ ಕರೆಕ್ಟಾಗಿ ಬರುತ್ತೆ ಅಲ್ಲಿಗೆ ಅಂತ ನೋಡಿಕೊಂಡು, ಸಪೋಸು ಕಮ್ಮಿ ಬಂದಿದ್ದರೆ ನಾವು ಡೌನ್ ಮಾಡ್ಕೋಬೇಕು, ಜಾಸ್ತಿ ಬಂದಿದ್ದರೆ ನಾವು ಅಪ್ಪು ಮೇಲಕ್ಕೆ ಹಾಕ್ಕೋಬೇಕು. ಆ ರೌಂಡ್ ಮಾರ್ಕ್ ಅನ್ನೋದು ನೋಡಿ ಕೆಳಗಡೆ ರೆಡಿ ಬರುತ್ತೆ ಅನ್ನೋದು ಒಂದು ಸಲ ನೋಡ್ಕೊಂಡಾದ್ಮೇಲೆ ನೋಡಿ ಈಗ ಬ್ಯಾಕ್ ಇಸ್ ರೆಡಿ. ಇದು ಬಾಟಮಲ್ಲಿ ನಮ್ಗೆ ಡಾಟ್ಸ್ ಯಾವ ರೀತಿ ಬರುತ್ತೆ ಅಂತಂದರೆ ನೋಡಿ, 2ಕ್ಕೂ ಆಫ್ ಆದಮೇಲೆ 2ಕ್ಕೂ ಹಾಫ್ ಇಂಚು, 2 ಪಾಯಿಂಟ್ಗೂ ಸೆಂಟರ್ ಮಾಡ್ಕೊಂಡಾದ್ಮೇಲೆ ಮೇಲಕ್ಕೆ ಒಂದು 4 ಇಂಚಿಗೆ ಮತ್ತು ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಈ ಥರ ಹಾಕ್ಕೊಂಡ್ರೆ ನೀಟಾಗಿ ಡಾಟ್ಸು ನೀಟಾಗಿ ಡ್ರಾಪ್ ಆಗುತ್ತೆ ನೋಡಿ ಈ ಥರ. ಇದಾದಮೇಲೆ ಇದು ಬ್ಯಾಕ್ ರೆಡಿ ಆಯಿತು. ಈಗ ಕಟ್ ಮಾಡ್ಕೊಳ್ಳೋದೆ. ಫಸ್ಟ್ನೇ ಸಲ ನೋಡ್ತಾ ಇರೋರು ಈ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ತಲುಪುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಅಂದರೆ ಬ್ಲೌಸು ಸ್ಟಿಚ್ಚಿಂಗ್ ಮಾಡೋ ಅಂಥ ಇಂಟ್ರೆಸ್ಟ್ ಇರೋ ನಿಮ್ಮಂಥ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಅದರಿಂದ ನಿಮ್ಗೆ ಯೂಸ್ ಆಗಿಲ್ಲ ಅಂದರೂ ಅವ್ರಿಗೂ ಯೂಸ್ ಆಗ್ಬೋದು, ಅದರಿಂದ ನಮಗೂ ಒಂಚೂರು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಫ್ರಂಟ್ ಭಾಗದಲ್ಲಿ ನೋಡಿ ಬ್ಯಾಕ್ ಪಾರ್ಟು ಏನಿದೆಯೋ ಅದು ಫ್ರಂಟಲ್ಲಿ ಇಟ್ಕೊಂಡು ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ನಾವು ಮಾರ್ಜಿನ್ಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಅಂತ ಇಟ್ಕೊಂಡು ಆಮೇಲೆ ನಾವು ಈ ಮಾರ್ಕ್ ಮಾಡ್ಕೋಬೇಕು ನೋಡಿ ಕ್ಲೀನಾಗಿ. ಮೇಲಿಂದ ಅಫೆಕ್ಸ್ ಪಾಯಿಂಟು ಮತ್ತು ಅಪ್ಪರ್ ಚೆಸ್ಟು ಮತ್ತು ಲೋಯರ್ ಚೆಸ್ಟು ಈ ಮಾರ್ಕ್ ತಗೊಂಡು ನಾವು ಈ ಮಾರ್ಕ್ ಅಂದರೆ ಪ್ರಿನ್ಸೆಸ್ ಕಟ್ ಮಾರ್ಕ್ಗೆ ನಾವು ಈ ಥರ ಮಾರ್ಕ್ ಮಾಡ್ಕೋತೀವಿ ನೋಡಿ. ಅಪ್ಪರ್ ಚೆಸ್ಟ್ ಪಾಯಿಂಟಿಂದ ಲೋಯರ್ ಚೆಸ್ಟ್ಗೆ ನಾವು ಒಂದು ಲೈನ್ ಮಾಡಿಕೊಂಡು ಅಲ್ಲಿಂದ ಒಂದು 2 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ 2.5 ಇಂಚಸ್ಗೆ ಮೇಲೆಗೆ ಮಾರ್ಕೊಂಡಾದ್ಮೇಲೆ ನೋಡಿ ಈ ಕ್ರಾಸ್ ಲೈನ್ ಬರುತ್ತೆ. ಈ ಕ್ರಾಸ್ ಲೈನ್ ರೆಡಿ ಆದಮೇಲೆ ನೋಡಿ ನಾವು ಈಗ ಆರ್ಮೋಲ್ ಪಾಯಿಂಟಲ್ಲಿ ನಾವು ಫ್ರಂಟಲ್ಲಿ ಬ್ಯಾಕ್ ಪಾರ್ಟ್ ಏನಿದ್ರೆ ಅದು ರೆಡಿ ಹಾಕ್ಕೊಂಡಿರ್ತೀವಲ್ಲ, ಫ್ರಂಟಲ್ಲಿ ನೋಡಿ ಒಂದು ಹಾಫ್ ಇಂಚಷ್ಟು ನಾವು ಹಾಫ್ ಇಂಚು ಒಳಗಡೆ ಶೇಪ್ ತೆಗಿಬೇಕು. ಶೇಪ್ ತೆಗೆದಾದ್ಮೇಲೆ ನೋಡಿ ಅಲ್ಲಿಂದ ಅಲ್ಲಿಗೆ ನಾವು ಅದನ್ನು ಜಾಯಿಂಟ್ ಮಾಡಬೇಕು. ಅಪೆಕ್ಸ್ ಪಾಯಿಂಟಿಂದ ಆರ್ಮೋಲ್ ಪಾಯಿಂಟ್ ಹತ್ರಕ್ಕೆ ನಾವು ಜಾಯಿಂಟ್ ಮಾಡಿದಾಗ ಇದು ಒಂದು ಸಪ್ರೇಟ್ ಪೀಸಾಗಿ ಬೇರೆ ಸಿಗುತ್ತೆ ನೋಡಿ. ಇದು ಮತ್ತು ನೋಡಿ ಈ ಥರ ಲೈನ್ ಹಾಕಿದ್ಮೇಲೆ ನಾವು ಇದನ್ನು ಫುಲ್ಲು ಕಟ್ ಮಾಡ್ಕೋಬೇಕು. ಇದಾದಮೇಲೆ ನೋಡಿ ಫ್ರಂಟ್ ಇವ್ರಿಗೆ ಹೇಳಿದ್ನಲ್ಲ 6.5 ಇದೆ ಅಂತ 6.5 ಇಟ್ಕೊಂಡು ಅದಕ್ಕೆ ಒಂದು ಲೈನು ಒಂದು ಮಾರ್ಕ್ ಮಾಡಿಕೊಂಡ್ರೆ ಅದು ಫ್ರಂಟು ರೌಂಡು ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈಗ ಅದನ್ನೆಲ್ಲ ಫುಲ್ಲು ಕಟ್ ಮಾಡ್ಕೋಬೇಕು. ಫ್ರಂಟಲ್ಲಿ ನೋಡಿ ಹಾಫ್ ಇಂಚು ಅದು ಆರ್ಮೋಲ್ ಡೌನ್ಗೆ ಅಂತ ಕಟ್ ಮಾಡಿದ್ವಲ್ಲ, ಅದಾದಮೇಲೆ ನೋಡಿ ಇಲ್ಲಿ ಆರ್ಮೋಲ್ ಶೇಪು, ಫ್ರಂಟ್ ಆರ್ಮೋಲ್ ಶೇಪು ನೀಟಾಗಿ ಬರೋ ಥರ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಮತ್ತು ಇದು ನೋಡಿ ಪ್ರಿನ್ಸೆಸ್ ಕಟ್ದು ಇದು ಮಾರ್ಕ್ ಏನಿದೆ ಆ ಮಾರ್ಕ್ ಮೇಲೆ ನೀಟಾಗಿ ಇದೇ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ಒಂದು ಪೀಸು ಒಂದು ಸ್ವಲ್ಪ ಒಂದು 2 ಪಾಯಿಂಟಷ್ಟು ನಾವು ಕ್ರಾಸ್ ತೆಗಿಬೇಕು ಕ್ಲಾತು. ಮತ್ತು ಇದು ಅಷ್ಟೇ ಈ ಶೇಪ್ ಏನಿದೆಯೋ ಅದು ನೋಡಿಕೊಂಡು ನೋಡಿ ಈ ಥರ ತೆಗೆದುಬಿಡಬೇಕು. ಅದು ತೆಗಿಯೋದ್ರಿಂದ ನಮಗೆ ಚೆಸ್ಸು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಅಲ್ಲೂ ಅಷ್ಟೇ ಒಂದು 2 ಇಂಚಸ್ 2 ಇಂಚಲ್ಲ 2 ಪಾಯಿಂಟಷ್ಟು ನಾವು ಶೇಪ್ ನೋಡಿಕೊಂಡು ಅದನ್ನು ತೆಗೆದುಬಿಡ್ತೀವಿ. ತೆಗಿಯೋದ್ರಿಂದ ನಿಮಗೆ ನೋಡಿ ಇದು ಎಷ್ಟು ಯಾವ ರೀತಿ ನಾವು ಸೆಟ್ ಮಾಡ್ಕೋಬೇಕು ಅಂತ ಒಂದು ಸಲ ನೋಡಿಕೊಂಡು, ಅದು ಹೆಚ್ಚು ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅದಕ್ಕೆ ಜಾಸ್ತಿ ಇದ್ದರೆ ನೋಡಿ ಒಂದು ಸ್ವಲ್ಪ ರೌಂಡ್ ನೀಟಾಗಿ ಶೇಪು, ಇಲ್ಲಾಂದರೆ ಅದೊಂಚೂರು ಶೇಪ್ ತಗೊಂಡಿದ್ದಾದಮೇಲೆ ನೋಡಿ ಇನ್ನೊಂದು ಸಲ ನೋಡ್ಕೋಬೇಕು ಯಾವ ರೀತಿ ಅಂದರೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತಾ ನಾವು ಸ್ಟಿಚ್ಚಿಂಗ್ ಮಾಡಿದಾಗ ಅಂತ. ಈ ಥರ ನೋಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಜಾಸ್ತಿ ಬಂದರೆ ಮತ್ತು ಕಮ್ಮಿ ಬಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅದರಿಂದ ನಮಗೆ ಪ್ರಿನ್ಸೆಸ್ ಕಟ್ಟು ನೀಟಾಗಿ ಒಳ್ಳೆ ಶೇಪಲ್ಲಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಹೆಚ್ಚು ಕಡಿಮೆ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಏನು ಬರೋಲ್ಲ, ನೀಟಾಗಿ ಬರುತ್ತೆ ನೋಡಿ. ಅದೇನಾದರೂ ಹೆಚ್ಚು ಕಡಿಮೆ ಬರೋಗಿದ್ರೆ ಒಂಚೂರು ತೆಗಿಬೋದು, ಇಲ್ಲೊಂದು ಸ್ವಲ್ಪ ತೆಗೆದ್ರೆ ನಮಗೆ ಶೇಪು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಅಲ್ಲೇ ಹಾಫ್ ಇಂಚು ಹೋಗುತ್ತೆ ಕ್ಲಾತು ನೋಡಿ. ಹೀಗೆ ನೋಡಿ ಎಷ್ಟು ಕ್ಲಾತ್ ಹೋಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ಅಲ್ಲೇ ಹಾಫ್ ಇಂಚಷ್ಟು ಕ್ಲಾತ್ ಹೋಗಿದೆ ಮತ್ತು ಕೆಳಗಡೆ 2 ಇಂಚಸ್ ಕ್ಲಾತ್ ಹೋಗಿದೆ ನೋಡಿ. ಅದು ಶೇಪು ಬಂದಮೇಲೆ ಈ ಥರ ನೀಟಾಗಿ ಶೇಪ್ ಗೊತ್ತಾಗುತ್ತೆ. ಇದೇ ಥರ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಇದೇ ಥರ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.